ನಮ್ಮ ನೆಚ್ಚಿನ ಪಾರ್ಲಿಮೆಂಟ್ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಅವರು ಬಹಳ ದಿನಲ ಬೈಕೆ ಬಹುದಿನಲ ಬೇಡಿಕೆ ಇದು ಜನರದ್ದು ಈ ಭಾಗದ್ದು. ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ ಏನಿದೆ ಟ್ರೈನು ಅದು ನಿಲ್ತಿರಲಿಲ್ಲ ಇಲ್ಲಿ ಚನ್ನರಾಯಪಟ್ಟಣದಲ್ಲಿ. ನಿಜವಾಗಿ ನಿಲ್ಲಬೇಕಾದಂಥ ಅತ್ಯವಶ್ಯಕವಾದಂಥ ಜಾಗ ಇದು. ತಾಲೂಕು ಹೆಡ್ ಕ್ವಾರ್ಟ್ರು ಮತ್ತು ಜಂಕ್ಷನ್ ಪ್ಲೇಸ್ ಚನ್ನರಾಯಪಟ್ಟಣ. ಇಂಥ ಒಂದು ಭಾಳ ದಿನಲ ಬೇಡಿಕೆನ ಕೇಳಿ ಅವರು ಅರಿತು ಸೋಮಣ್ಣ ಅವ್ರನ್ನ ಪಾರ್ಲಿಮೆಂಟ್ ಮಂತ್ರಿಗಳಾದಂಥ ಸೋಮಣ್ಣ ಅವರ ರೈಲ್ವೆ ಮಿನಿಸ್ಟರ್ ಆದಂಥ ಅಶ್ವಿನಿ ವೈಷ್ಣವ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಖುದ್ದಾಗಿ ಪಾರ್ಲಿಮೆಂಟಲ್ಲಿ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ ನಮ್ಮ ಶ್ರೇಯಸ್ ಪಟೇಲ್ ಅವರು ಇವತ್ತು ಈ ಭಾಗದ ಜನರಿಗೆ ಬಹುದಿನಲ ಬೇಡಿಕೆ ಆಗಿದ್ದಂಥ ಬಹುದಿನಲ ಕನಸಾಗಿದ್ದಂಥ ಈ ಕನಸನ್ನು ಇವತ್ತು ನೆನಸು ಮಾಡಿದ್ದಾರೆ. ಬಹುಶಃ ನಾಳೆ ನಾಡಿದ್ರಿಂದಲೇ ಆ ರೈಲು ಕೂಡ ನಿರಂತರವಾಗಿ ಚಲಿಸೋದು ನಿಲ್ಲಿಸ್ತಾರೆ ಇಲ್ಲಿ. ಇಂಥ ಒಂದು ಗಮನ ಸೆಳೆದು ಬಹುಶಃ ಇವತ್ತು ಏನು ಈ ಕಾರ್ಯನ ಮಾಡಿದ್ರು ಶ್ರೇಯಸ್ ಪಟೇಲ್ ಅವರು, ನಾವು ಶ್ರೇಯಸ್ ಪಟೇಲ್ ಅವರಿಗೆ ಮತ್ತು ಬಿನ್ನಿಪೇಟೆ ಸೋಮಣ್ಣ ಅವರಿಗೆ, ಮಂತ್ರಿ ಸೋಮಣ್ಣ ಅವರಿಗೆ, ಅಶ್ವಿನಿ ವೈಷ್ಣವ್ ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ವಿ. ನಮ್ಮ ಚನ್ನರಾಯಪಟ್ಟಣ ಭಾಗದ ಜನರ ಪರವಾಗಿ, ಸಮಸ್ತ ನಾಗರಿಕರ ಪರವಾಗಿ ಇದು ಒಂದು ಒಳ್ಳೆಯ ಇದು. ಯಾಕೆಂದರೆ ರಾಗ ಹೋಗುವಂಥ ಭಕ್ತರು ಈ ಭಾಗದಲ್ಲಿ ಭಾಳ ಜನ ಇದ್ದಾರೆ. ಆ ಭಾಗದ ಎಲ್ಲ ದೇವಸ್ಥಾನಗಳನ್ನ ಹೋಗಲಿಕ್ಕೆ ಇದು ಭಾಳ ಅನುಕೂಲ ಆಯಿತು. ಭಾಳ ದಿನರ ಬಾಯಲ್ಲಿ ಕೇಳಿದ್ದೀನಿ ನಾನು, ಸರ್ ಆಗಲಿಲ್ಲ ನಮಗೆ ಇಲ್ಲಿಂದ ದೂರ ಹೋಗಬೇಕು. ಇದು ಕೇಂದ್ರ ಸ್ಥಾನ ಚನ್ನರಾಯಪಟ್ಟಣ ಮತ್ತು ಬಾಹುಬಲಿ ಗೊಮಟೇಶ್ವರನ ಸನ್ನಿಧಿ ಇದು. ಈ ಟ್ರೈನ್ ಬಂದದ್ದೇ ಒಂದು ಇತಿಹಾಸ. ಗೊಮಟೇಶ್ವರನ ಒಂದು ಕಾರ್ಯಕ್ರಮಕ್ಕೆ ಇದು ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಟ್ರೈನ್ ಬಂದಂಥ ಇದು ಎಲ್ಲರಿಗೂ ಈ ಭಾಗದ ಜನರಿಗೆ ಗೊತ್ತಿದೆ. ಅದರಿಂದ ದಯಮಾಡಿ ಇವತ್ತೇನು ಈ ಒಂದು ಗೊಮಟೇಶ್ವರನ ಸನ್ನಿಧಿಯಲ್ಲಿ ಚನ್ನರಾಯಪಟ್ಟಣ ನಗರಕ್ಕೆ ಇಂಥ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟಂಥ ನಾವು ಕೂಡ ಪಾರ್ಲಿಮೆಂಟ್ ಸದಸ್ಯರಾದಂಥ ಶ್ರೇಯಸ್ ಪಟೇಲ್ ಅವರಿಗೆ, ಮಂತ್ರಿಗಳಾದಂಥ ಸೋಮಣ್ಣ ಅವರಿಗೆ, ಮತ್ತೋರ್ವ ಅಶ್ವಿನಿ ವೈಷ್ಣವ್ ಅಂತೇಳಿ ಅವರು ಮಂತ್ರಿಗಳಾಗಿದ್ದಾರೆ. ಇವರೆಲ್ಲರೂ ಸೇರಿ ಇದು ಮಾಡಿಕೊಟ್ಟಿದ್ದಕ್ಕೆ ಈ ಭಾಗದ ಸಮಸ್ತ ರೈತರ ಪರವಾಗಿ, ಭಕ್ತಾದಿಗಳ ಪರವಾಗಿ, ನಾಗರಿಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.